ಗೆಳೆಯರೆ, ಸಿಂಧೂ ನದಿ ಏಷ್ಯಾದಲ್ಲಿ ಅತ್ಯಂತ ಉದ್ದದ ನದಿಗಳಲ್ಲಿ ಒಂದಾಗಿದೆ. ಇದು ಟಿಬೆಟಿನ ಪ್ರಸ್ಥಭೂಮಿಯಲ್ಲಿರುವ ಮಾನಸ ಸರೋವರದ ಹತ್ತಿರ ಉಗಮಿಸುವ ಈ ನದಿ ಕಾಶ್ಮೀರದ ಮೂಲಕ ಉತ್ತರ ಪಾಕಿಸ್ತಾನಕ್ಕೆ ಹರಿದು ನಂತರ ದಕ್ಷಿಣ ಮುಖಕ್ಕೆ ತಿರುಗಿ ಇಡೀ ಪಾಕಿಸ್ತಾನದ ಉದ್ದಕ್ಕೆ ಹರಿದು ಕರಾಚಿ ನಗರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಸಿಂಧೂ ನದಿಯ ಪೂರ್ವ ಭಾಗದಲ್ಲಿ ಅದರ ಪ್ರಮುಖ ಉಪನದಿಗಳು ಝೀಲಂ, ಚೇನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಗರಿಕತೆ ಉಗಮವಾದದ್ದು ಸಿಂಧೂ ನದಿಯ ತೀರದಲ್ಲಿ. ಹಾಗಾಗಿ ಸಿಂಧೂ ನದಿಯನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಎಂದು ಕರೆಯುತ್ತಾರೆ. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಧೂ ನದಿ ತೀರದಲ್ಲಿ ಉಗಮವಾದಂಥ ಸಿಂಧೂ ನಾಗರಿಕತೆ ಬಗ್ಗೆ ನಮ್ಮ ಸಾಯಿ ವಿಷನ್ ಮಾಸ್ಟರ್ ಕಾಂಡ ಯೂಟ್ಯೂಬ್ ಚಾನಲ್ ತಿಳಿದುಕೊಳ್ಳೋಣ ಬನ್ನಿ. ಸಿಂಧೂ ಕಣಿವೆ ನಾಗರಿಕತೆ ದಕ್ಷಿಣ ಏಷ್ಯಾದ ವಾಯುವ್ಯ ಪ್ರದೇಶಗಳಲ್ಲಿ ಕಂಡುಬಂದಂತಹ ನಾಗರಿಕತೆ. ಕ್ರಿಸ್ತಪೂರ್ವ 3300ರಿಂದ ಕ್ರಿಸ್ತಪೂರ್ವ 1300ರವರೆಗೆ ನಾಗರಿಕತೆ ಅಸ್ತಿತ್ವದಲ್ಲಿತ್ತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಈ ನಾಗರಿಕತೆಯ ಪ್ರಬುದ್ಧ ಕಾಲಾವಧಿ ಕ್ರಿಸ್ತಪೂರ್ವ 2500ರಿಂದ ಕ್ರಿಸ್ತಪೂರ್ವ 1900ರವರೆಗೆ. ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ ನಾಗರಿಕತೆಗಳು ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳಾಗಿವೆ. ಸಿಂಧೂ ಮತ್ತು ಅದರ ಉಪನದಿಗಳ ತೀರದಲ್ಲಿ ಆರಂಭಿಕ ಹಂತದ ಸಂಶೋಧನೆಯಲ್ಲಿ ನಿವೇಶನಗಳು ಕಂಡುಬಂದಿದ್ದರಿಂದ ಈ ನಾಗರಿಕತೆಯನ್ನು ಸಿಂಧೂ ನಾಗರಿಕತೆ ಎಂದು ಇತಿಹಾಸಕಾರರು ಉಲ್ಲೇಖ ಮಾಡುತ್ತಾರೆ. ಕಾಲಾಂತರದಲ್ಲಿ ನಡೆದ ಸಂಶೋಧನೆಯಲ್ಲಿ ಈ ನಾಗರಿಕತೆಯ ತಾಣಗಳು ಸಿಂಧೂ ಕಣಿವೆಯನ್ನು ದಾಟಿ ಹೊರಗಡೆ ಪತ್ತೆಯಾಗಿದ್ದರಿಂದ ಈ ನಾಗರಿಕತೆಯನ್ನು ಹರಪ್ಪ ಸಂಸ್ಕೃತಿ ಅಥವಾ ಹರಪ್ಪ ನಾಗರಿಕತೆ ಎಂದು ಕೂಡ ಕರೆಯಲು ಆರಂಭಿಸಿದರು. ಗೆಳೆಯರೆ, ಹರಪ್ಪ ಸಿಂಧೂ ನಾಗರಿಕತೆಯ ತಾಣಗಳಲ್ಲಿ ಶೋಧನೆಗೆ ಒಳಗಾದಂತಹ ಮೊದಲ ತಾಣ. ಹಾಗಾಗಿ ಸಿಂಧೂ ಕಣಿವೆಯ ಹೊರಗಡೆ ಪತ್ತೆಯಾದ ತಾಣಗಳನ್ನು ಹರಪ್ಪ ಎನ್ನುವ ಹೆಸರಿನ ಮೂಲಕ ಕರೆಯುತ್ತಾರೆ. 1856ರಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಸಿಂಧ್ನಲ್ಲಿ ಅಂದರೆ ಈಗಿನ ಪಾಕಿಸ್ತಾನದಲ್ಲಿ ಲಾಹೋರ್ ಟು ಕರಾಚಿ ರೈಲು ಮಾರ್ಗ ಹಾಕುವಾಗ ಮೊದಲ ಬಾರಿಗೆ ಕೆಲವು ಮುದ್ರೆಗಳು ಮತ್ತು ಸುಟ್ಟ ಇಟಿಕೆಗಳು ಶವಪಟ್ಟಿಗಳು ಪತ್ತೆಯಾಗುತ್ತವೆ. 1858ರಲ್ಲಿ ಭಾರತದಲ್ಲಿ ಕ್ರೌನ್ ರೂಲ್ ಬಂದಂಥ 3 ವರ್ಷಗಳ ನಂತರ ಅಂದರೆ 1861ರಲ್ಲಿ ಪ್ರಾಕ್ತನ ಇಲಾಖೆಯನ್ನು ಸ್ಥಾಪಿಸಲಾಯಿತು. ಈ ಪ್ರಾಕ್ತನ ಇಲಾಖೆಯ ಮೊದಲ ಮಹಾನಿರ್ದೇಶಕರು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಈ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರನ್ನು ಭಾರತೀಯ ಪುರಾತತ್ವ ಸಂಶೋಧನೆ ಪಿತಾಮಹ ಎನ್ನುವರು. 1862ರಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಗ್ರೀಕ್ ಮತ್ತು ಚೀನಿ ಬರವಣಿಗೆ ಐತಿಹಾಸಿಕ ಆಧಾರದ ಮೇಲೆ ಪಂಜಾಬ್ ಪ್ರದೇಶಗಳಲ್ಲಿ ಸಂಶೋಧನಾ ಕಾರ್ಯ ನಡೆಸಿ ಕೆಲವು ಮುದ್ರೆಗಳನ್ನು ಕಂಡುಹಿಡಿದನು. ನಂತರ 1920ರಲ್ಲಿ ಪುರಾತತ್ವ ಇಲಾಖೆಯ ಮಹಾನಿರ್ದೇಶಕರಾಗಿದ್ದಂಥ ಸರ್ ಜಾನ್ ಮಾರ್ಷಲ್ ಇವರು ಸಿಂಧೂ ನಾಗರಿಕತೆಯನ್ನು ಕಂಡುಹಿಡಿದರು. ಸಿಂಧೂ ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು. ಇದು ಪೂರ್ವ ಪಶ್ಚಿಮಕ್ಕೆ 1600 ಕಿಲೋಮೀಟರ್, ಉತ್ತರ ದಕ್ಷಿಣಕ್ಕೆ 1100 ಕಿಲೋಮೀಟರ್ ಇದ್ದು ಇದು ತ್ರಿಭುಜಾಕೃತಿಯಲ್ಲಿದೆ. ಈ ಸಿಂಧೂ ನಾಗರಿಕತೆಯ ವಿಸ್ತೀರ್ಣ ಸುಮಾರು 12,99,600 ಚದರ ಕಿಲೋಮೀಟರ್. ಸಿಂಧೂ ನಾಗರಿಕತೆಯ ಪೂರ್ವದ ತುತ್ತ ತುದಿ ಯುಪಿಯ ಆಲಂಗೀರ್ಪುರ್, ಪಶ್ಚಿಮದ ತುತ್ತ ತುದಿ ಬಲೂಚಿಸ್ತಾನದ ಸುಕ್ತಜರಗ್, ಉತ್ತರದ ತುತ್ತ ತುದಿ ಜಮ್ಮು ಕಾಶ್ಮೀರದ ಮಾಂಡು, ದಕ್ಷಿಣದ ತುತ್ತ ತುದಿ ಮಹಾರಾಷ್ಟ್ರದ ದಿಮಾಬಾದ್. ಸಿಂಧೂ ನಾಗರಿಕತೆಯ ಪ್ರಮುಖ ತಾಣಗಳೆಂದರೆ ಹರಪ್ಪ, ಮೊಹೆಂಜೊದಾರೋ, ಗುಜರಾತಿನ ಲೋಥಾಲ್, ಧೋಲಾವಿರಾ, ಕಾಲಿಬಂಗಾನ್, ಕೋಟ್ ಡಿಜಿ, ಚಾನುದಾರೋ, ಆಲಂಗೀರ್ಪುರ್, ಸುರ್ಕೋಟಡ, ಬನವಾಡಿ, ರಾಖಿಘರ್ರಿ. ಪ್ರಾಚೀನ ಸಿಂಧೂ ನಗರಗಳು ತಮ್ಮ ನಗರ ಯೋಜನೆ, ತಮ್ಮ ಬೇಯಿಸಿದ ಇಟ್ಟಿಗೆ ಮನೆಗಳು, ವಿಸ್ತಾರವಾದ ಒಳಚರಂಡಿ ವ್ಯವಸ್ಥೆಗಳು, ನೀರು ಸರಬರಾಜು ವ್ಯವಸ್ಥೆಗಳು, ದೊಡ್ಡ ವಸತಿ ರಹಿತ ಕಟ್ಟಡಗಳ ಸಮೂಹಗಳು, ಕರಕುಶಲ ಮತ್ತು ಲೋಹಶಾಸ್ತ್ರದ ತಂತ್ರಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಸಿಂಧೂ ನಾಗರಿಕತೆಯ ಜನರು ಆಭರಣಗಳನ್ನು ಧರಿಸುತ್ತಿದ್ದರು. ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಆಭರಣ ತಯಾರಿಸುತ್ತಿದ್ದರು. ದಂತದ ಬಾಚಣಿಕೆ ಮತ್ತು ಕಂಚಿನ ಕನ್ನಡಿಗಳನ್ನು ಉಪಯೋಗಿಸುತ್ತಿದ್ದರು. ತುಟಿಗೆ ಬಣ್ಣ ಮತ್ತು ಕಣ್ಣಿಗೆ ಕಾಡಿಗೆಗಳನ್ನು ಕೂಡ ಬಳಸುತ್ತಿದ್ದರು. ಸಿಂಧೂ ಜನರಿಗೆ ತೂಕ ಮತ್ತು ಅಳತೆಯ ಅರಿವಿತ್ತು. ಸಿಂಧೂ ನಾಗರಿಕತೆಯ ಜನರ ಬಹುಮುಖ್ಯ ಆಧಾರ ಮುದ್ರೆಗಳು. ಈ ಜನರ ಮುದ್ರೆಗಳು ಮತ್ತು ಅವರ ಕೆಲ ವಸ್ತುಗಳು ಪಶ್ಚಿಮ ಏಷ್ಯಾ, ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾಗಳಲ್ಲಿ ಕೂಡ ಪತ್ತೆಯಾಗಿವೆ. ಜೇಡಿಮಣ್ಣು ದಂತಕಲೆಯಿಂದ ಮಾಡಿದ 3000ಕ್ಕೂ ಹೆಚ್ಚು ಮುದ್ರೆಗಳು ದೊರೆತಿವೆ. ಬಹಳಷ್ಟು ಮುದ್ರೆಗಳು ಚೌಕಾಕಾರದಲ್ಲಿ ಇಲ್ಲವೇ ಆಯತಾಕಾರದಲ್ಲಿ ಇವೆ. ಬಹಳಷ್ಟು ಮುದ್ರೆಗಳ ಮೇಲೆ ಹೋರಿ, ಜಿಂಕೆ, ಆನೆ, ಏಕಶೃಂಗಿ ಚಿತ್ರಗಳನ್ನು ಕೊರೆಯಲಾಗಿದೆ. ಈ ನಾಗರಿಕತೆಯಲ್ಲಿ ನಾವು ಚಿತ್ರ ರೂಪದ ಲಿಪಿಯನ್ನು ಕಾಣುತ್ತೇವೆ. ಬಹುತೇಕ ಮುದ್ರೆಗಳ ಮೇಲೆ ಚಿತ್ರ ಬರಹದ ಲಿಪಿಗಳಿವೆ. ಆದರೆ ಇವರ ಲಿಪಿಯನ್ನು ಇಲ್ಲಿಯವರೆಗೂ ಅರ್ಥೈಸುವ ಹಾಗೆ ಓದಲು ಆಗಲಿಲ್ಲ. ಕೃಷಿ ಇವರ ಪ್ರಮುಖ ಕಸುಬು. ಇದರ ಜೊತೆಗೆ ಇವರು ಪಶುಪಾಲನೆ ಮತ್ತು ಹೈನುಗಾರಿಕೆ ಮಾಡುತ್ತಿದ್ದರು. ಇವರಿಗೆ ನೀರಾವರಿಯ ಕಲೆಯ ಬಗ್ಗೆ ಅರಿವಿತ್ತು. ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು ಮತ್ತು ಹತ್ತಿ ಇವರ ಬೆಳೆಯುವಂಥ ಪ್ರಮುಖ ಬೆಳೆಗಳಾಗಿದ್ದವು. ಹಸು, ಎಮ್ಮೆ, ಹೋರಿ, ಕುರಿ, ಆಡು, ನಾಯಿ, ಹಂದಿ, ಆನೆ, ಒಂಟೆ, ಕೋಳಿ ಮತ್ತು ಪಕ್ಷಿಗಳನ್ನು ಕೂಡ ಇವರು ಸಾಕುತ್ತಿದ್ದರು. ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಂಧೂ ನಾಗರಿಕತೆಯ ಪ್ರಮುಖ ತಾಣಗಳ ವೈಶಿಷ್ಟ್ಯತೆ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಾಯಿ ವಿಷನ್ ಮಾಸ್ಟರ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮ ಆತ್ಮೀಯ ಸಿದ್ಧಲಿಂಗೇಶ್ವರಿ. ನಿಮಗೆ ಶುಭವಾಗಲಿ. ಧನ್ಯವಾದಗಳು.